ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಮೋಘ ಸಾಗರ್. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ನಮ್ಮನೆ ಸ್ಟೈಲ್ ಎಗ್ ರೈಸ್. ಸೊ ಸ್ಟಾರ್ಟ್ ಮಾಡೋಣವಾ? ನಾನು ಕುಕ್ ಮಾಡ್ತಾ ಇರೋದು 4 ಜನಕ್ಕೆ. ಸೊ ನಾನು ಇಲ್ಲಿ ತೊಗೊಂಡಿರೋದು ಆಲ್ಮೋಸ್ಟ್ 3 ಮೀಡಿಯಮ್ ಸೈಜ್ಡ್ ಆನಿಯನ್ ತೊಗೊಂಡಿದ್ದೀನಿ. ಆಮೇಲೆ ಒಂದು 12 to 15 ಚಿಲ್ಲಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಆಮೇಲೆ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ. ಟೊಮೊಟೊ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಶುಂಠಿ ಬೆಳ್ಳುಳ್ಳಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಾಯಿಲ್ಡ್ ಎಗ್, ಇದು 4 ಕ್ವಾಂಟಿಟಿ ತೊಗೊಂಡಿದ್ದೀನಿ. ಆಲ್ರೆಡಿ ಬಾಯ್ಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಹಸಿ ಮೊಟ್ಟೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. 4 ಜನಕ್ಕಾದ್ರಿಂದ 6 ಕ್ವಾಂಟಿಟೀಸ್ ತೊಗೊಂಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟಾಣಿ ತೊಗೊಂಡು ಕುಟ್ಕೊತಾ ಇದ್ದೀನಿ. ಇದು ನಿಮ್ಮ ಪ್ರಿಫ್ರೆನ್ಸು, ನೀವು ಮಿಕ್ಸಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿ ಸಿಗುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೆಂಚು ಕಾಯಿ, ನೀರೇನಾದರೂ ಇದ್ದರೆ ಅದೆಲ್ಲ ಹೋಗಲಿ. ಆ್ಯಂಡ್ ನಾವು ಮನೇಲಿ ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲು, ಆದರೆ ಇದು ಗಾಣದ್ದು ನಾವು ತರಿಸೋದು, ಯಾವುದೇ ರೀತಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡಲ್ಲ. ಸೊ ಇದನ್ನು ಆಲ್ಮೋಸ್ಟ್ ಒಂದು 1/2 ಕಪ್ಪಷ್ಟು ಆಯಿಲ್ ಹಾಕೋಬೇಕಾಗತ್ತೆ. ಆ್ಯಂಡ್ ಎಣ್ಣೆ ಸ್ವಲ್ಪ ಕಾಯಿ ಬಿಸಿ ಆದ ತಕ್ಷಣ ಒಗ್ಗರಣೆ ಮಾಡ್ಕೊಂಡು. ಸೊ ನಮ್ಮನೆ ಮಸಾಲೆ ಡಬ್ಬಿ, ಸೊ ಇದರಲ್ಲೇ ನನಗೆಲ್ಲ ಸಿಕ್ಬಿಡುತ್ತೆ. ಒಂಚೂರು ಸಾಸಿವೆ, ಅದು ಸ್ವಲ್ಪ ಚಟ್ಪಟ ಆಗಲಿ. ನಾನು ಯೂಶಲಿ ಜಾಸ್ತಿ ಕಡಲೆಬೇಳೆ ಎಲ್ಲ ಬಳಸಲ್ಲ, ಬಿಕಾಸ್ ಅದು ಚಿತ್ರಾನ್ನ ಫೀಲ್ಸ್ ಕೊಡುತ್ತೆ ಅಂತ. ಸೊ ಎಗ್ ರೆಸಿಪಿ ಆದ್ದರಿಂದ ಲೆಟ್ಸ್ ಕೀಪ್ ಇಟ್. ಸೊ ನಾವಿವಾಗ ಸಾಸಿವೆ ಸೌಂಡ್ ಕೇಳಿಸ್ತಾ ಇದೆ, ರೆಡಿ ಮಾಡಿಟ್ಕೊಂಡಿರೋ ಆನಿಯನ್ ಹಾಕೋಣ. ಇದಕ್ಕೊಂಚೂರು ಉಪ್ಪು ಹಾಕೋತೀನಿ. ಉಪ್ಪು ಬೇಕಾದಷ್ಟು ಲಾಸ್ಟ್ ಹಾಕೋಣ. ಇವಾಗ ಸುಮ್ಮನೆ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಯುತ್ತೆ ಬೇಗ ಅಂತ ಹೇಳ್ತಾರೆ, ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಸ್ಟ್ ಸ್ವಲ್ಪ ಅಂದರೆ 1/2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ವರೆಗೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಇದನ್ನು ನೀವು ಬಾಡಿಸ್ಕೋಬೇಕು. ಈಗ ಒಂಚೂರು ಈರುಳ್ಳಿ ಹಂಗಿದೆ ಅನ್ನುವಾಗಲೇ ನಾವು ಚಿಲ್ಲೀಸ್ ಆ್ಯಡ್ ಮಾಡ್ಕೋಬೋದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಮನೆಯಲ್ಲಿ, ಅದರಿಂದ ಇಷ್ಟು ಚಿಲ್ಲಿ ಹಾಕ್ಕೊಂಡಿದ್ದೀವಿ. ನೀವು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಯೂಸ್ ಮಾಡಿ. ಬಿಕಾಸ್ ಕೆಲವರು ಖಾರ ತುಂಬ ಕಮ್ಮಿ ತಿನ್ನೋರು ಇರ್ತಾರೆ, ಇಷ್ಟೆಲ್ಲ ಹಾಕ್ಕೊಂಡ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಸೊ ನೋಡಿ, ಈರುಳ್ಳಿ ಇಷ್ಟು ಬೆಂದರೆ ಸಾಕು. ಸೊ ನಾನು ಬೆಂದಮೇಲೆ ಇವಾಗ ಇಮಿಡಿಯೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಈಗ ಇದಕ್ಕೆ ಮೊಟ್ಟೆ ಹಾಕೋಣ. ಇದು ಅಷ್ಟೇ, ಮೊಟ್ಟೆ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಈಗ ಮೊಟ್ಟೆ ಹಾಕಿದ್ದೀನಿ, ಹೀಗೆ ಕಾಣ್ತಿದೆ. ಇದಕ್ಕೆ ನಾನು ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ. ಆ್ಯಂಡ್
ಮೊಟ್ಟೆ ಈ ಹದದಲ್ಲಿರುವಾಗಲೇ ನಾನು ಒಂಚೂರು ಅರಿಶಿನ ಪೌಡರ್ ಯೂಸ್ ಮಾಡ್ತೀನಿ, ಆಮೇಲೆ ಗರಂ ಮಸಾಲ ಯೂಸ್ ಮಾಡ್ತೀನಿ, ಧನಿಯಾ ಯೂಸ್ ಮಾಡ್ತೀನಿ. ಎಲ್ಲ 1 to 1.5 ಸ್ಪೂನ್ಸ್ ಹಾಕೋಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿಗೆ. ಇದು ಇವಾಗ ಹಿಂಗೆ ಕಾಣ್ತಾ ಇದೆ. ಈ ಟೈಮಲ್ಲಿ ನಾನು ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಸೊ ಟೊಮೊಟೊ ಆ್ಯಡ್ ಮಾಡಿಕೊಂಡೆ. ನಾನು ಹೇಳ್ದಂಗೆ 1 ಟೊಮೊಟೊ ತೊಗೊಂಡಿದ್ದೀನಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಸ್ಟಿರ್ ಮಾಡ್ತಿರೋಣ ಸೊ ದಟ್ ಎಲ್ಲ ಹಿಡಿಯೋದು ಬೇಡ ಅಂತ. ಸೊ ಈ ಟೈಮಲ್ಲೇ ನಾವು ಕೊತ್ತಂಬರಿ ಏನು ರೆಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೋಬೋದು. ಇದು ಸ್ವಲ್ಪ ಮೊಟ್ಟೆ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ಆಡಿಸ್ಕೊತೀನಿ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ನಾನು ಇನ್ನೊಂದು ಎಗ್ ರೋಲ್ ರೆಸಿಪಿ ಕೂಡ ಮಾಡಿ ಹಾಕಿದ್ದೀನಿ. ಇದೇನಪ್ಪ ಎಲ್ಲ ಎಗ್ ರೆಸಿಪಿ ಅಂದ್ಕೋಬೇಡಿ. ಇವತ್ತು ವೀಕೆಂಡ್, ಆ್ಯಕ್ಚುಲಿ ಸ್ಯಾಟರ್ಡೇ ಇವತ್ತು. ನಾನು ಫಾರ್ ಟೈಮ್ ಬೀಯಿಂಗ್ ನಾನು ನಾನ್ ವೆಜ್ ತಿಂತಾ ಇಲ್ಲ. ಸೊ ಫ್ಯೂಚರಲ್ಲಿ ನಾನು ನಾನ್ ವೆಜ್ ರೆಸಿಪೀಸ್ ಕೂಡ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೆ ತೋರಿಸಿ ಇದೊಂಚೂರು. ಸೊ ಇಷ್ಟಿರುವಾಗ ನಾವೇನು ಅನ್ನ ಮಾಡಿಟ್ಕೊಂಡಿದ್ದೀವಿ ಅದನ್ನು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಕಲಿಸ್ಕೋಬೋದು. ನಾನು ಯಾವಾಗ್ಲೂ ಅನ್ನನ ಮುಂಚೆ ಮಾಡಿಟ್ಕೊತೀನಿ ಸೊ ದಟ್ ಮುದ್ದೆ ಥರ ಆಗಲ್ಲ. ನೋಡಿ ಇವಾಗ ನಾನು ಈ ಥರ ಮಾಡಿದ್ರು ಅನ್ನನೂ ಇದೇನು ಗ್ರೇವಿ ಸ್ಟೈಲ್ ಆಯ್ತಲ್ಲ ಒಗ್ಗರಣೆದು ಅದು ಮಿಕ್ಸ್ ಆಗ್ತಿದೆ, ಬಟ್ ಮುದ್ದೆ ಥರ ಆಗ್ತಾ ಇಲ್ಲ. ಮುದ್ದೆ ಥರ ಆದರೆ ಏನಾಗ್ಬಿಡುತ್ತೆ ಅಂದರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದೇನಂದರೆ ಅನ್ನನ ಮುಂಚೆನೇ ಇವಾಗ ಕುಕ್ ಮಾಡ್ತೀವಿ ಅಂತ ಅಂದರೆ ಲೈಕ್ ಒಂದು ½ an hour ಮುಂಚೆನೇ ಅನ್ನನ ರೈಸ್ ಕುಕ್ ಮಾಡಿ ಇಟ್ಕೊಬೋದು. ಸೊ ದಟ್ ಅನ್ನ ತಣ್ಣಗಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ದ ಎಗ್ ರೈಸ್ ಲುಕ್ಸ್. ಇದಕ್ಕೆ ಟಚಪ್ ಕೊಡೋದಕ್ಕೆ ಮಧ್ಯ ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ. ಇದು ತುಂಬ ಎಗ್ ಇಷ್ಟಪಡೋರು ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಗ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಲಾಸ್ಟಿಗೆ. ಆ್ಯಂಡ್ ಎಗ್ ರೈಸ್ ಇಸ್ ರೆಡಿ ಟು ಸರ್ವ್. ನೀವು ಟ್ರೈ ಮಾಡಿ. ಮತ್ತೆ ಬೇರೆ ಯಾವುದಾದ್ರು ರೆಸಿಪಿ ಬೇಕಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಹಿಂಗಿದೆ.